ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಹಿಂದೂಗಳನ್ನ ಸಿಎಂ ಆದಿಯಾಗಿ ಸರ್ಕಾರ ಅಪಮಾನ ಮಾಡ್ತಾ ಇದೆ. ಹಿಂದೂ ಹೋರಾಟಗಾರರನ್ನ ಜೈಲಿಗೆ ಕಳಿಸುತ್ತಿದ್ದಾರೆ. ಅದೇ ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಹೊಯ್ಯುವ ಕೆಲಸ ಮಾಡಿದ್ದಾರೆ. ಅಂತವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಹಿಂದೂಗಳ ಸ್ವಾಭಿಮಾನವನ್ನ ಕೆದಕಿ ರಾಜ್ಯದಲ್ಲಿ ಮತ್ತೊಮ್ಮೆ ಗಲಭೆ ಎಬ್ಬಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಸ್ಲಿಮರಿಗೆ ಇಷ್ಟು ಧೈರ್ಯ ಬರಲು ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕಾರಣವಾಗಿದ್ದಾರೆ. ಅವರು ಮುಸ್ಲಿಮರನ್ನ ನಮ್ಮ ಸಹೋದರರು ಅಂತ ಹೇಳ್ತಾ ಇರುವ ಕಾರಣ ಇಷ್ಟೆಲ್ಲ ನಡೀತಾ ಇದೆ ಎಂದು ಆರೋಪಿಸಿದರು. ಬಿಜೆಪಿಗೆ ಕರ್ನಾಟಕದಲ್ಲಿ ಸೋಲಾಗಲು ಕಾರಣ ಹಿಂದೂಗಳ ರಕ್ಷಣೆ ಮಾಡದೇ ಇರುವುದು. ಬಿಜೆಪಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡಲಿಲ್ಲ. ಈ ಹಿನ್ನೆಲೆ ಹಿಂದೂಗಳು ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾದ ಕೆಲಸ ಮಾಡಲಿಲ್ಲ. ಒಂದು ವೇಳೆ ಹಿಂದೂಗಳ ರಕ್ಷಣೆ ಮಾಡಿ ಕಾನೂನು ಸುವ್ಯವಸ್ಥೆ ಮಾಡಿದಲ್ಲಿ ಉತ್ತರ ಪ್ರದೇಶದ ವಾತಾವರಣ ರಾಜ್ಯದಲ್ಲಿ ಇರ್ತಾ ಇತ್ತು ಎಂದರು. ಕಾರವಾರದಾಗ ಗರ್ಭ ಧರಿಸಿದ ಹಸುವನ್ನ ಕೊಯ್ದಿದ್ದಾರೆ ಸರ್. ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಕಂಡ ಎಲ್ಲ ಪತ್ತೆಯಾಗಿದೆ. ಏನಾಗ್ತಿದೆ ಕರ್ನಾಟಕದೊಳಗೆ ಸರ್? ನೋಡಿ, ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಮ್ಯಾಗ. ಈಗ ಅದೇ ಕೆಚ್ಚಲು ಕೊಯ್ದವನ ಬಗ್ಗೆ ಏನು ಕ್ರಮ ತಗೊಂಡ್ರು? ನಿನ್ನೆ ನೋಡ್ರಿ, ಅದು ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಹೊನ್ನಾವರ, ಅದೇ ಒಟ್ಟು ಹೊನ್ನಾವರ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷವಾಗಿ, ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡೋದು, ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು, ಮತ್ತೊಮ್ಮೆ ರಾಜ್ಯದಲ್ಲಿ ಗಲಭೆ ಎಬ್ಬಿಸುವಂಥದ್ದಕ್ಕೆ ಪ್ರಚೋದನೆ ಇವತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾಯಿದ್ದಾರೆ. ಅವ್ರಿಗೆ ಇಟ್ಟು ಯಾಕೆ ಧೈರ್ಯ ಬಂದಿದೆ ಮುಸ್ಲಿಮರಿಗೆ? ಸಿದ್ದರಾಮಯ್ಯ ನಾನು ಹಿಂದದಾನೆ, ಡಿ ಕೆ ಶಿವಕುಮಾರ್ ಅಂತ ಮೈ ಬ್ರದರ್ಸ್, ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಮಾಡ್ಲಕತ್ತಾರೆ. ನಾಯಿಗೆ ಹೊಡೆದಂಗೆ ಹೊಟ್ಟು ನಮ್ಮ ಬೊಮ್ಮಾಯಿನೂ ಹಂಗೆ ಮಾಡಲಿಲ್ಲ. ನಮ್ಮ ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಮಾಡಿದ್ರು ಕಠಿಣ ಕ್ರಮ ಇನ್ನು ಸುಡುಗಾಡು ತೊಗೊಲಿಲ್ಲ ಪುಣ್ಯಾತ್ಮ. ಕಡಿತನ ಒಮ್ಮೆ ಹೇಳ್ದ, ಏನಪ್ಪ ನೀ ಯಾವಾಗಾರ ಕಠಿಣ ಕ್ರಮ ತೊಗೋತಿ ಅಂತ. ಏನು ಯತ್ನಾಡ್ರಿ, ಯಾರು ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟ. ಮತ್ತು ಅದಕ್ಕೆ ಕಿಸಿಲಾಕಾಗ್ಯಪ್ಪ ಬಿಟ್ಟು ಬಿಡಲ್ಲ ಅರಗ ಜ್ಞಾನೇಂದ್ರ. ಇಂಥವ್ರು ಅದಾರ, ಏನು ಮಾಡೋದು? ನಮ್ಮವರು ತಪ್ಪದವು. ಈ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೇ ಇರುವುದು, ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಲಾರ್ದಕ್ಕೆ ಕರ್ನಾಟಕದ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ. ಒಂದು ವೇಳೆ ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ, ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಮಾಡ್ಲಕತ್ತಾರಲ್ಲ, ಹಂಗೆ ಮಾಡಿದರೆ ನಾವು 140 ಸೀಟ್ ಬರ್ತಿದ್ವಿ. ನಮ್ಮ ತಪ್ಪುಗಳು ಭಾಳ ಅದಾವೆ. ಯಡಿಯೂರಪ್ಪನೂ ಏನೂ ಮಾಡಲಿಲ್ಲ. ಶಿವಮೊಗ್ಗದಾಗ ಓಪನ್ನಾಗಿ ಹತಾರೆಗಳು ಇದನ್ನು ತೊಗೊಂಡು ಹೊರಗೆ ಬರ್ತಾರೆ. ಔರಂಗಜೇಬನ ಫೋಟೋ ಹಾಕ್ತಾರೆ. ಶಿವಮೊಗ್ಗದಾಗೆ ನೀಗಿಸಲಾರ್ದರು. ಇನ್ನು ಕರ್ನಾಟಕದಾಗ ಏನು ಮಾಡ್ತಾ ಇರ್ತೀರಿ? ಹಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿದಿಲ್ಲ, ಇಟ್ಟು ಹೆಜ್ಜೆ ಹೋಗಿ ತೆಗನಾಗ ಬೀಳಪ್ಪ ನಿನಗೆ ಆ ಮಗ ಬೇಡ ಅಂದಾನ. ದೊಡ್ಡ ಬಾಯಿ ಐತಿ ಹಿಂದೆ ತಾಸಬಡಿ. ಯತ್ನಾಳ್ ಅವ್ರ ನಂಬರ್ 1 ಲೀಡ್ರ್ ಯಾವಾಗ? ನೀವೇ ಸರ್ವೆ ಮಾಡಿರಿ. ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ. ಸುಮ್ಮನೆ ಏನಾರು ಬೋಗಸ್ ಸರ್ವೆ ಮಾಡಿ ನಂಬರ್ 1 ವಿಜೇಂದ್ರ, ನಂಬರ್ 3 ಯತ್ನಾಳ್, ಯಾರೂ ಇಲ್ಲ ಅಂತ ನಂಬರ್ 2 ಅಂತ ಹೊಡ್ಕೋತ್ಕೊಂಡಿರ್ತಿರಲ್ಲ. ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ. ನಮ್ಮ ಸರ್ವೆನೇ ಇದೆ. ಕರ್ನಾಟಕದಾಗ ನಂಬರ್ 1 ನಾವೇ ಇದ್ದೀವಿ, ಯಾರೂ ಇಲ್ಲ. ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಡ್ರು. ಮಾಧ್ಯಮದವರು ಹಳ್ಳಿ ಹೋಗಿ ವಿಜೇಂದ್ರನ ಹೊಗಳ್ತೀರಿ. ರಾಜಾ ಹುಲಿ ಅಖಾಡಕ್ಕೆ ಅರೆ ಬಾರೆ ವಾ, ಮಾಧ್ಯಮದವ್ರು ಗುರ್ತೈತೆ ನಿಮ್ಮದು ಹಣೆ ಬರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.